ನಮಸ್ಕಾರ. ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಡಾಕ್ಟರ್ ಎಸಿಎಂ ಹುಟ್ಟುಹಬ್ಬದ ಹಿನ್ನೆಲೆ ಜಿಲ್ಲಾ ಮಟ್ಟದ ಕರಾಟೆ ಜೂಡೋ ಸ್ಪರ್ಧೆ ಆರಂಭ, ಯಶಸ್ವಿಗೊಳಿಸುವಂತೆ ಮನವಿ. ರಸ್ತೆ ದುರಸ್ತಿ ಕಾರ್ಯ ಕಳಪೆ, ಸ್ಥಳೀಯರಿಂದ ಆಕ್ರೋಶ, ರಸ್ತೆ ಸರಿಪಡಿಸುವಂತೆ ಮನವಿ. ಹುಬ್ಬಳ್ಳಿ ಮರ್ಯಾದಾ ಹತ್ಯೆ ಪ್ರಕರಣ ತಡೆಗೆ ಕಠಿಣ ಕಾನೂನು ಜಾರಿಗೆ ಒತ್ತಾಯ, ವಿವೇಕಾನಂದ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ನೀಡಲು ಆಗ್ರಹ. ನಗರದ ಮಹಾರಾಜ ಪಾರ್ಕ್ ಆವರಣದಲ್ಲಿರುವ ಹೆಲ್ತ್ ಜಿಮ್ ಆವರಣದಲ್ಲಿ ಜಿಲ್ಲಾ ಕ್ರೀಡಾ ಪರಿಷತ್ ವತಿಯಿಂದ ಖ್ಯಾತ ಹಿರಿಯ ವೈದ್ಯ ಹಾಗೂ ಸಮಾಜ ಸೇವಕ ದಿವಂಗತ ಡಾಕ್ಟರ್ ಎಸಿ ಮುನಿವೆಂಕಟೇಗೌಡ ಅವರ ಜನ್ಮದಿನದ ಅಂಗವಾಗಿ ಇದೇ ಮೊದಲ ಬಾರಿಗೆ ಜಿಲ್ಲಾ ಮಟ್ಟದ ಕರಾಟೆ ಮತ್ತು ಜೂಡೋ 2 ದಿನಗಳ ಸ್ಪರ್ಧೆಗಳಿಗೆ ಹಸಿರು ಭೂಮಿ ಪ್ರತಿಷ್ಠಾಪನಾ ಸಂಸ್ಥಾಪಕ ಆರ್ಪಿ ವೆಂಕಟೇಶ್ ಮೂರ್ತಿ ಗಿಡಕ್ಕೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಒಬ್ಬ ಸರ್ಕಾರಿ ವೈದ್ಯರಾಗಿ ಹಾಸನಕ್ಕೆ ಬಂದು ನಂತರ ಜನತಾ ಕ್ಲಿನಿಕ್ ಸ್ಥಾಪನೆ ಮಾಡಿ ಕಡಿಮೆ ವೆಚ್ಚದಲ್ಲಿ ಅತ್ಯಂತ ಗುಣಮಟ್ಟದ ವೈದ್ಯಕೀಯ ಸೇವೆ ನೀಡುತ್ತಾ ಅಪಾರ ಜನಮನ್ನಣೆ ಗಳಿಸಿದರು. ಎಲ್ಲಾ ತರಹದ ಸಾಮಾಜಿಕ ಹಾಗೂ ಕ್ರೀಡಾ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಕೊಡುತ್ತಾ ಬಂದರು. ಸಂಜೀವಿನಿ ಸಹಕಾರ ಆಸ್ಪತ್ರೆಯಲ್ಲೂ ಕೂಡ ಅವರದು ದೊಡ್ಡ ಪಾತ್ರವಿದೆ. ಕ್ರೀಡಾ ಪರಿಷತ್ತಿನ ಕಾರ್ಯದರ್ಶಿ ನಿರಂಜನ್ ಮತ್ತು ಅವರ ತಂಡ ಕ್ರೀಡೆಗಳನ್ನು ನಡೆಸುತ್ತಾ ಬಂದಿದೆ. ಜೂಡೋ ಬಗ್ಗೆ ಇಲ್ಲಿ ಅಷ್ಟೊಂದು ಪರಿಚಯ ಇಲ್ಲ. ಇಂತಹ ಸ್ಪರ್ಧೆ ಉಪಯುಕ್ತವಾಗಿದೆ ಎಂದು ಕಿವಿ ಮಾತು ಹೇಳಿದರು. ಈ ಸ್ಪರ್ಧೆ ಕೂಡ 2 ದಿನಗಳ ಕಾಲ ನಡೆಯಲಿದ್ದು, ಇದರಲ್ಲಿ ಕ್ರೀಡಾಪಟುಗಳು ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಡಾಕ್ಟರ್ ಎಸಿಎಂ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷೆ ಜಯಲಕ್ಷ್ಮಿ ಮುನಿವೆಂಕಟೇಗೌಡ ಮಾತನಾಡಿ, ಡಾಕ್ಟರ್ ಎಸಿ ಮುನಿವೆಂಕಟೇಗೌಡರು ಕ್ರೀಡಾ ಮನೋಭಾವ ಹೊಂದಿದವರು. ಚಿಕ್ಕ ವಯಸ್ಸಿನಲ್ಲಿಯೇ ಪ್ರತಿ ಆಟಕ್ಕೂ ಮಹತ್ವ ಕೊಡುತ್ತಿದ್ದರು. ಹಳ್ಳಿಗಳ ಆಟೋಟ ಹಾಗೂ ಬೆಳೆಯುತ್ತಾ ಶಾಲಾ ಕಾಲೇಜಿನಲ್ಲಿಯೂ ಕ್ರೀಡೆಯಲ್ಲಿ ಭಾಗವಹಿಸುತ್ತಿದ್ದರು. ಅನೇಕ ಪ್ರಶಸ್ತಿ ಪಡೆದುಕೊಂಡಿದ್ದರು. ಕ್ರೀಡೆ ಮತ್ತು ಸಂಗೀತದ ಹವ್ಯಾಸ ಅಳವಡಿಸಿಕೊಂಡು ಬಂದಿದ್ದರು. ನಿರಂಜನ್ ಅವರ ಸಹಕಾರದಲ್ಲಿ ಇತರ ಕ್ರೀಡೆಗಳು ನಡೆಯುತ್ತಾ ಬರುತ್ತಿದೆ ಎಂದು ಹೇಳಿದ ಅವರು, ಇಂತಹ ಕ್ರೀಡೆಯ ಮೂಲಕ ದೇಶಕ್ಕೆ ಕೀರ್ತಿ ತರಬೇಕೆಂದು ಹಾರೈಸಿದರು. ಕ್ರೀಡಾ ಸ್ಪರ್ಧೆಗಳನ್ನು ನಡೆಸ್ಕೊಳ್ತಾ ಬರ್ತಿದ್ದೀವಿ. ಅದು ಯಾಕೆಂದರೆ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಡಾಕ್ಟರ್ ಎಸ್ ಎಂ ರವರು ತುಂಬ ಕ್ರೀಡಾಭಿಮಾನಿಗಳು ಹಾಗೂ ಅವರು ಚಿಕ್ಕ ವಯಸ್ಸಿನಿಂದನೂ ಪ್ರತಿಯೊಂದು ಆಟಕ್ಕೂ ಅಷ್ಟೇ ಒಂದು ತುಂಬ ಬೆಲೆ ಕೊಡ್ತಾಯಿದ್ರು ಅಂತಲೇ ಹೇಳ್ಬೋದು. ಸಣ್ಣ ವಯಸ್ಸಿನಲ್ಲಿ ಹಳ್ಳಿಗಳಲ್ಲಿ ಆಡುವಂಥ ಆಟಗಳಿರ್ಬೋದು, ಬೆಳೀತಾ ಬೆಳೀತಾ ಹೈಸ್ಕೂಲು ಕಾಲೇಜುಗಳಲ್ಲಿ ಬರುವಂಥ ಕ್ರಿಕೆಟು, ವಾಲಿಬಾಲ್ ಅದನ್ನು ಅಳವಡಿಸ್ಕೊಳ್ತಾ ಬಂದರು. ಕಡೆ ನ್ಯಾಷನಲ್ ಪ್ಲೇಯರ್ ಆಗಿ ವಾಲಿಬಾಲಲ್ಲಿ ಗೆದ್ದ ಅನೇಕ ಪ್ರಶಸ್ತಿಗಳನ್ನು ತಗೊಂಡಿದ್ದಾರೆ. ಅವರ ಒಂದು ಸವಿನೆನಪಿನ ಈ ದಿನಗಳಲ್ಲಿ ಅವರಿಗೆ ಯಾವುದು ಇಷ್ಟವಾಗಿರುತ್ತೋ ಅದನ್ನು ಕ್ರೀಡೆಗಳಾಗ್ಬೋದು, ಸಂಗೀತ ಇರ್ಬೋದು, ಈ ಎಲ್ಲ ಒಂದು ಅವ್ರಿಗಿದ್ದ ಹವ್ಯಾಸಗಳು ನಾವು ಅವ್ರ ನೆನಪಿಸ್ಕೊಳ್ಳೋ ಒಂದು ಸಂದರ್ಭದಲ್ಲಿ ಇವೆಲ್ಲ ನಾವು ಅಳವಡಿಸ್ಕೊಂಡು ಬಂದಿದ್ದೀವಿ, ನಡೆಸ್ಕೊಳ್ತಾ ಬಂದಿದ್ದೀವಿ. ಆದರೆ ನಮ್ಮದೇ ನಮ್ಮ ಫ್ಯಾಮಿಲಿಯಿಂದನೇ ಅಂತಲ್ಲ, ಈಗ ಇಲ್ಲಿರೋ ಎಲ್ಲ ಅಭಿಮಾನಿಗಳಿಂದ, ಅದರಲ್ಲೂ ಮೇನ್ ನಮ್ಮ ನಿರಂಜನ್ ಅವರು, ಕೈಲಾಶಂಕರವರು, ಅವ್ರು ಇದಕ್ಕೆಲ್ಲ ಇಂಥ ಕಾರ್ಯಕ್ರಮಕ್ಕೆ ಪಿಲ್ಲರ್ಸ್ ಅಂತ ಹೇಳ್ಬೋದು. ಅವ್ರ ಸಹಾಯ ಸಹಕಾರ ಇದ್ದರೆ ನಾವು ಖಂಡಿತ ಏನೂ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಇಂಥ ಒಂದು ಒಳ್ಳೆಯ ಕ್ರೀಡಾ ಸ್ಪರ್ಧೆಗಳನ್ನು ಜಿಲ್ಲಾ ಅಮೆಚೂರ್ ಬಾಡಿ ಬಿಲ್ಡರ್ ಸಂಸ್ಥೆಯ ಜಿಲ್ಲಾಧ್ಯಕ್ಷ ಎಎಂ ಶರತ್ ಚಂದ್ರ ಮಾತನಾಡಿ, ನಮ್ಮ ತಂದೆಯವರು ಯುವಕರಿಗೆ ಪ್ರೇರಕ ಶಕ್ತಿಯಾಗಿದ್ದರು. ಯಾವುದೇ ತೀರ್ಮಾನ ಮೌಲ್ಯಾಧಾರಿತವಾಗಿರಬೇಕು. ಯಾವ ಸಂದರ್ಭದಲ್ಲಿ ಏನೇ ಕಷ್ಟ ಬಂದರೂ ತಮ್ಮ ಮೌಲ್ಯ ಕಳೆದುಕೊಳ್ಳಬೇಡಿ. ಶಿಸ್ತು ಅನ್ನುವುದನ್ನು ಬೆಳೆಸಿಕೊಂಡರೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬಹುದು. ಯಾವುದೇ ಸಾಧನೆ ಮಾಡಬೇಕಾದರೆ ನಿಮ್ಮ ಮನಸ್ಸನ್ನು ಬೇರೆಡೆಗೆ ಹರಿಯಬಿಡಬೇಡಿ ಎಂದರು. ನಮ್ಮ ತಂದೆಯ ಒಡನಾಟ ಹೊಂದಿದ್ದ ನಿರಂಜನ್ ಅವರು ಹಲವು ವರ್ಷಗಳಿಂದ ಇಂದಿನವರೆಗೂ ತಮ್ಮ ಮೌಲ್ಯಗಳು, ಕ್ರೀಡಾ ಮನೋಭಾವ ಉಳಿಸಿಕೊಂಡು ಬಂದಿದ್ದಾರೆಂದು ಬಣ್ಣಿಸಿದರು. ಕಾರ್ಯಕ್ರಮದಲ್ಲಿ ಜೂಡೋ ತರಬೇತುದಾರರಾದ ತ್ರಿವೇಣಿ, ಕ್ರೀಡಾ ಪರಿಷತ್ತು ಸದಸ್ಯೆ ಚಂದ್ರಮ್ಮ, ಚಂದ್ರೇಗೌಡ, ರಂಗಸ್ವಾಮಿ, ಕ್ರೀಡಾ ಪರಿಷತ್ ಕಾರ್ಯದರ್ಶಿ ನಿರಂಜನ್, ಜೂಡೋ ಉಪಾಧ್ಯಕ್ಷ ಶಿವಾನಂದ್, ತೀರ್ಪುಗಾರರು ಪೂಜಾ, ಹೇಮಲತಾ, ರಾಜೇಶ್, ಮಹದೇವ್, ಪವರ್ ಲಿಫ್ಟಿಂಗ್ ಹೇಮಂತಗೌಡ, ಚಂದ್ರಕಲಾ, ಲೀಲಾವತಿ ಇನ್ನಿತರರು ಹಾಜರಿದ್ದರು. ಬೇಲೂರಿನಿಂದ ಅರಹಳ್ಳಿ ಮಾರ್ಗವಾಗಿ ಸಕಲೇಶಪುರಕ್ಕೆ ತೆರಳುವ ಮುಖ್ಯ ರಸ್ತೆಯು ಕಳೆದೊಂದು ವರ್ಷಗಳಿಂದ ತೀವ್ರ ಹದಗೆಟ್ಟಿದ್ದು, ಇದೀಗ ದುರಸ್ತಿ ಕಾಮಗಾರಿ ಪ್ರಾರಂಭಿಸುವುದು ಸ್ವಾಗತಾರ್ಹ. ಆದರೆ ಕಾಮಗಾರಿಯ ಗುಣಮಟ್ಟ ಕಳಪೆಯಾಗಿದ್ದು, ದುರಸ್ತಿ ಮಾಡುವುದಾದರೆ ಸೂಕ್ತ ರೀತಿಯಲ್ಲೇ ಮಾಡಬೇಕು. ಅದೇ ರೀತಿ ಪಟ್ಟಣದ ಹೀರಾ ಸೆಂಟರ್ ಮುಂಭಾಗ ನಿರ್ಮಿಸಿರುವ ಹಂಪ್ಸ್ ಅವೈಜ್ಞಾನಿಕವಾಗಿದ್ದು, ಸರಿದೂಗಿಸುವಂತೆ ಸ್ಥಳೀಯರು ಹಾಗೂ ವಾಹನ ಸವಾರರು ಮನವಿ ಮಾಡಿದ್ದಾರೆ.
ಪಟ್ಟಣದ ಹೊರವಲಯ ಲಿಂಗಾಪುರ ಗ್ರಾಮದ ಸ್ಮಶಾನದ ಮುಂಭಾಗದ ರಸ್ತೆಯ ಮಧ್ಯಭಾಗದಲ್ಲಿ ಹಾಗೂ ಇನ್ನು ಹಲವೆಡೆ ದೊಡ್ಡ ದೊಡ್ಡ ಗಾತ್ರದ ಗುಂಡಿಗಳು ಬಿದ್ದಿದ್ದು ಹಲವಾರು ಅವಘಡಗಳು ಸಂಭವಿಸಿತ್ತು. ಅದಕ್ಕಾಗಿ ಸ್ಥಳೀಯರು ಹಾಗೂ ವಾಹನ ಸವಾರರು ಹಲವು ಬಾರಿ ಹೋರಾಟ ನಡೆಸಿದ್ದರ ಫಲವಾಗಿ ಇಂದು ದುರಸ್ತಿ ಕಾಮಗಾರಿಯ ಮೂಲಕ ಸರಿಪಡಿಸುತ್ತಿರುವುದು ಒಳ್ಳೆಯ ಕೆಲಸ. ಆದರೆ ಸರಿಯಾದ ಪ್ರಮಾಣದಲ್ಲಿ ಜಲ್ಲಿಕಲ್ಲು, ಡಾಂಬರು ಉಪಯೋಗಿಸದೆ ಕಳಪೆ ಕಾರ್ಯ ಮಾಡುತ್ತಿದ್ದಾರೆ. ಈಗ ಮಾಡುತ್ತಿರುವ ಕಾಮಗಾರಿಯ ಗುಣಮಟ್ಟ ಮುಂಬರುವ ಮಳೆಗಾಲಕ್ಕೆ ಉಳಿಯುವುದಿಲ್ಲ. ಕಾಮಗಾರಿ ಹೇಗಿದ್ದರೂ ಮಾಡುತ್ತಾರೆ, ಅದನ್ನೇ ಉತ್ತಮ ರೀತಿಯಲ್ಲಿ ಮಾಡಿದರೆ ವಾಹನ ಸವಾರರಿಗೆ ಅನುಕೂಲವಾಗುತ್ತಿದೆ, ಇಲ್ಲದಿದ್ದಲ್ಲಿ ಅನಾನುಕೂಲಗಳೇ ಜಾಸ್ತಿ ಎಂದು ಆರೋಪಿಸಿದ್ದಾರೆ. ಅದೇ ರೀತಿ ತಿರುವಿನಲ್ಲಿ ನಿರ್ಮಿಸಿರುವ ಹಂಪ್ಸ್ ಅವೈಜ್ಞಾನಿಕವಾಗಿದ್ದು ಬಹುತೇಕ ಕಾರಿನ ಹಾಗೂ ಬೈಕುಗಳ ತಳಭಾಗಕ್ಕೆ ತಾಗುತ್ತದೆ. ಆದ್ದರಿಂದ ಅದನ್ನು ಸಹ ಸರಿಯಾದ ರೀತಿಯಲ್ಲಿ ಸರಿಪಡಿಸುವ ಮೂಲಕ ಎಲ್ಲರಿಗೂ ಅನುಕೂಲ ಮಾಡಿಕೊಡಬೇಕು ಎಂಬುದು ಸ್ಥಳೀಯರ ಹಾಗೂ ವಾಹನ ಸವಾರರ ಮನವಿಯಾಗಿದೆ. ಹಳ್ಳಿಯಿಂದ ಬೇಲೂರು ಹೋಗುವಂತಹ ಮುಖ್ಯ ರಸ್ತೆ, ಈ ಮುಖ್ಯ ರಸ್ತೆ ಸುಮಾರು 2 ವರ್ಷಗಳಿಂದ ತುಂಬಾನೇ ಹಾಳಾಗಿತ್ತು. ಈಗ ಒಂದು 3-4 ತಿಂಗಳಿಂದ ಅಂತೂ ಹೊಂಡ ಗುಂಡಿಗಳು ಸುಮಾರು ಜಾಸ್ತಿ ಆಗಿತ್ತು. ಇದನ್ನ ಕಂಡ ನಾವುಗಳು ಹಾಗೆ ಇಲ್ಲಿ ಲಿಂಗಾಪುರದ ಗ್ರಾಮಸ್ಥರು ಸೇರಿ ಒಂದು ಹೋರಾಟ ಮಾಡಿದ್ವಿ. ಇಲ್ಲಿಗೆ ಆದಷ್ಟು ಬೇಗ ಈ ರೋಡ್ನ ಸರಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಆದರೆ ಸರಿ ಮಾಡೋಕ್ಕೆ ಬಂದಿದ್ದಾರೆ. ನೋಡಿ, ಕಳಪೆ ಕಾಮಗಾರಿ ಆಗ್ತಾ ಇದೆ. ಅದು ಏನು ಗುಂಡಿಗಳು ಮುಚ್ತಾ ಇದ್ದಾರೆ, ಅದು ಸರಿಯಾಗಿ ಆ ಧೂಳೆಲ್ಲ ತೆಗೆದು ನೀಟಾಗಿ ಕೆಲಸ ಮಾಡಬೇಕು. ಆದರೆ ಒಂದು ಕಾಟಕ್ಕೋಸ್ಕರ ಕೆಲಸ ಮಾಡ್ತಾರಲ್ಲ, ಆ ಥರ ಮಾಡ್ತಾ ಇದ್ದಾರೆ. ಸರಿಯಾಗಿ ಕೆಲಸ ಆಗ್ತಾ ಇಲ್ಲ. ಅದಕ್ಕೆ ಕೇಳಿದ್ದಕ್ಕೆ ಎಲ್ಲರೂ ಓಡೋಗ್ಬಿಟ್ಟಿರ್ತಾರೆ ಕೆಲಸ ಮಾಡಿರೋರು. ಅದಕ್ಕೆ ನಾಳೆ ಬರ್ತಾರೆ, ನೋಡಬೇಕು. ಆಮೇಲೆ ಈಗ ಮೇಲೆ ಒಂದು ಹಂಸ ಹಾಕಿದ್ದಾರೆ ಹಿರಾಮಸಿರಿ ಮುಂಭಾಗ. ಆ ಹಂಸು ತುಂಬ ಎತ್ತರವಾಗಿದೆ, ಬೇರೆ ಗಾಡಿಗಳಿಗೆಲ್ಲ ಟಚ್ ಆಗ್ತಾ ಇದೆ. ಅದನ್ನು ಕೂಡ ನೀಟಾಗಿ ಒಂದು ಸ್ಲೋಪ್ ಮಾಡಬೇಕಂತ ಹೇಳ್ಬಿಟ್ಟು ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಎಲ್ಲ ಒಳ್ಳೆ ಗಾಡಿಗಳು ಓಡಾಡ್ತಿರ್ತವೆ, ಜನಗಳಿಗೆ ಪ್ರಾಬ್ಲಮ್ ಆಗುತ್ತೆ. ತುಂಬ ಹಂಸ ಹಾಕ್ಬಿಟ್ಟು ಇದು ಮಾಡಿದ್ರೆ ಕಾರೆಲ್ಲ ಹಾಕ್ತಾರೆ, ಅವ್ರ ಬೆಸ್ಟ್ ಬಂದ್ಬಿಟ್ಟು ಬೆಸ್ಟ್ ಮಾಡ್ತಾ ಇದ್ದಾರೆ. ಅವರ ಏರಿಂದ ಇದು ಮಾಡಿಬಿಟ್ಟು ಒಳ್ಳೆ ಕಾರ್ ಹಾಕ್ಬೇಕು. ಬಟ್ ಇದು ನೋಡಿ, ಇದೆಲ್ಲ ಅವೈಜ್ಞಾನಿಕವಾಗಿ ಮಾಡಿರೋದು. ಇದೆಲ್ಲ ಇದೆಲ್ಲ ನೆಕ್ಸ್ಟ್ ಈಗ 3 ತಿಂಗಳು ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ಇದು ಮಳೆಗಾಲ ಆದರೆ ಇದು ಮತ್ತೆ ಕಾರ್ ಕಿತ್ತೋಗುತ್ತೆ. ಇದು ಕಾರ್ ಕಿತ್ತೋದ್ರೆ ಮತ್ತೆ ಮುಗೀತಿದ್ದು. ಜನಗಳ ಕಥೆ ಏನು? ಇದಕ್ಕೆಲ್ಲ ಯಾರು ಹೊಣೆ? ನಾಳೆ ದಿವಸ ಹುಬ್ಬಳ್ಳಿ ಜಿಲ್ಲೆಯ ಇನಾಂ ವೀರಾಂಪುರದಲ್ಲಿ ನಡೆದ ಗರ್ಭಿಣಿ ಮಾನ್ಯಾಳ ಮರ್ಯಾದೆ ಹತ್ಯೆ ಆರೋಪಿಗಳನ್ನು ಕೂಡಲೇ ಬಂಧಿಸಿ ಹಲ್ಲೆಗೊಳಗಾಗಿರುವ ವಿವೇಕಾನಂದ ಕುಟುಂಬಕ್ಕೆ ಸರ್ಕಾರ ಸೂಕ್ತ ರಕ್ಷಣೆ ನೀಡಬೇಕೆಂದು ದ್ರಾವಿಡ ಆರ್ಮಿ ರಾಜ್ಯಾಧ್ಯಕ್ಷ ಸಂಪತ್ ಸುಬ್ಬಯ್ಯ ಒತ್ತಾಯಿಸಿದರು. ನಗರದಲ್ಲಿ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹುಬ್ಬಳ್ಳಿಯಲ್ಲಿ ನಡೆದಿರುವ ಹಾಗೂ ನಾಗರಿಕ ಸಮಾಜ ತಲೆತಗ್ಗಿಸುವ ಘಟನೆಯಾಗಿದ್ದು ಇದೊಂದು ಜಾತಿ ಭಯೋತ್ಪಾದನೆಯ ಕೃತ್ಯವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಘಟನೆ ನಡೆದು 1 ವಾರ ಕಳೆದರೂ ರಾಜ್ಯ ಸರ್ಕಾರದ ಗೃಹ ಸಚಿವರಾಗಲಿ, ಮಹಿಳಾ ಮತ್ತು ಮಕ್ಕಳ ಸಚಿವರಾಗಲಿ, ಮಹಿಳಾ ಆಯೋಗದ ಅಧ್ಯಕ್ಷರಾಗಲಿ, ಹುಬ್ಬಳ್ಳಿ ಧಾರವಾಡ ಉಸ್ತುವಾರಿ ಸಚಿವರಾಗಲಿ ಹಾಗೂ ಹುಬ್ಬಳ್ಳಿಯ ಜಿಲ್ಲಾಡಳಿತವಾಗಲಿ ಹಲ್ಲೆಗೊಳಗಾಗಿ ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳದಿರುವುದಕ್ಕೆ ತೀವ್ರ ಆಕ್ರೋಶ ಹೊರಹಾಕಿದರು. ಬಾಂಗ್ಲಾದೇಶದಲ್ಲಿ ಹಿಂದೂ ಯುವಕನ ಹತ್ಯೆ ಖಂಡಿಸಿ ಹಿಂದೂಪರ ಸಂಘಟನೆಗಳು ದೇಶದಾದ್ಯಂತ ಎಲ್ಲ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಸಿ ಖಂಡನೆ ವ್ಯಕ್ತಪಡಿಸಿದರು. ಆದರೆ ನಮ್ಮ ಕಣ್ಣೆದುರಲ್ಲೇ ಮರ್ಯಾದೆ ಹತ್ಯೆ ನಡೆದರೂ ಅದರ ಬಗ್ಗೆ ಯಾವೊಬ್ಬ ಹಿಂದೂ ಮುಖಂಡರು ಧ್ವನಿ ಎತ್ತದೇ ಇರುವುದು ವಿಷಾದನೀಯ ಎಂದರು. ಅವರನ್ನ ಮದುವೆ ಆದರೂ ಅನ್ನೋ ಒಂದು ಕಾರಣಕ್ಕೋಸ್ಕರ ತನ್ನ ಹೆತ್ತ ಮಗಳನ್ನೇ ಕೊಂಡು ಮರ್ಯಾದೆ ಹತ್ಯೆ ಅನ್ನೋ ಒಂದು ಕ್ಯಾಸ್ಟ್ ಟೆರರಿಸಮ್ ನಡೆದಿದೆ ಇವತ್ತು. ಹಾಗಾಗಿ ಇದು ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಘಟನೆ. ಹಾಗಾಗಿ ಇದನ್ನು ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸ್ಬೇಕು. ಜೊತೆಗೆ ಸರ್ಕಾರ ಇವತ್ತು ಹೇಳುತ್ತೆ, ನಾವೆಲ್ಲ ಅಹಿಂದದಿಂದ ರಾಜಕಾರಣ ಮಾಡ್ತೀವಿ, ಅಹಿಂದದವರಿಗೆ ರಕ್ಷಣೆ ಮಾಡ್ತೀವಿ ಅಂತ ಹೇಳೋ ಸರ್ಕಾರ, ಮುಖ್ಯಮಂತ್ರಿ ಆಗಲಿ, ಇಲ್ಲ ಗೃಹ ಸಚಿವರಾಗಲಿ, ಇಲ್ಲ ಮಹಿಳಾ ಮತ್ತು ಕುಟುಂಬ ಸಚಿವರಾಗಲಿ, ಇಲ್ಲ ಮಹಿಳಾ ಆಯೋಗದ ಅಧ್ಯಕ್ಷರಾಗಲಿ, ಇವತ್ತು ಆ ಕುಟುಂಬಕ್ಕೆ ಭೇಟಿ ಮಾಡಿ ಒಂದು ಸಾಂತ್ವನ ಹೇಳೋ ವಿಚಾರ ಆಗಲಿ, ಆ ಕುಟುಂಬಕ್ಕೆ ರಕ್ಷಣೆ ಕೊಡೋ ವಿಚಾರ ಆಗಲಿ, ಇದನ್ನು ಮಾಡಿಲ್ಲ. ಹಾಗಾಗಿ ಇದನ್ನು ತುಂಬ ನೋವಿನ ಸಂಗತಿ. ಜೊತೆಗೆ ಈ ಮಾಧ್ಯಮದ ಮೂಲಕ ನಾವು ಹೇಳ್ತೀವಿ ಅಂದರೆ, ಈ ಥರ ಘಟನೆ ಮರುಕಳಿಸಬಾರ್ದಾದ್ರೆ ಕೇವಲ ಅವ್ರಿಗೆ ಅರೆಸ್ಟ್ ಮಾಡೋದಾಗಲಿ, ಒಂದು ಶಿಕ್ಷೆ ಕೊಡಿಸೋದಲ್ಲ. ಈ ಮರ್ಯಾದೆ ಹತ್ಯೆ ಮುಂದಿನ ದಿನಗಳಲ್ಲಿ ನಡೆಯಬಾರ್ದಾದ್ರೆ ಒಂದು ಮರ್ಯಾದೆ ಹತ್ಯೆ ಕಾಯ್ದೆ, ಒಂದು ಮರ್ಯಾದೆ ಹತ್ಯೆ. ಸಂಘಟನೆಯ ಪದಾಧಿಕಾರಿಗಳಾದ ಪ್ರಸಾದ್, ಚಿದಾನಂದ, ಪ್ರೀತಂ ಸುರೇಶ್, ಅಶೋಕ್, ಮಂಜು ಹಾಗೂ ದೇವೇಂದ್ರ ಇನ್ನಿತರರು ಹಾಜರಿದ್ದರು. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದ ಅಂಗವಾಗಿ ಬಿಜೆಪಿ ಜಿಲ್ಲಾ ಘಟಕ ವತಿಯಿಂದ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಬಿಜೆಪಿಯ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಮಾತನಾಡಿ, ದೇಶ ಕಂಡಂತಹ ಅಪರೂಪದ ಪ್ರಧಾನಿಯಾಗಿರುವಂತಹ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರು
ಬಿಜೆಪಿಯ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಮಾತನಾಡಿ, ದೇಶ ಕಂಡಂತಹ ಅಪರೂಪದ ಪ್ರಧಾನಿಯಾಗಿದ್ದಂತಹ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದ ಪ್ರಯುಕ್ತ ಇಡೀ ದೇಶದಾದ್ಯಂತ ಪ್ರತಿ ನಗರಗಳಲ್ಲಿ 10 ಗಿಡಗಳನ್ನು ನೆಟ್ಟು ಅದಕ್ಕೆ ಪೋಷಕರು ನೀಡುವಂತಹ ಯೋಜನೆಯಲ್ಲಿದ್ದೇವೆ. ಹೀಗಾಗಿ ಜಿಲ್ಲೆಯ 10 ಮಂಡಲದಲ್ಲಿ ಸಸಿ ನೆಡುವ ಕಾರ್ಯಕ್ರಮ ಏರ್ಪಡಿಸಿದ್ದೇವೆ ಎಂದರು. ನಗರಗಳಲ್ಲಿ 10 ಗಿಡಗಳನ್ನು ನೆಟ್ಟು ಅದಕ್ಕೆ ಪೋಷಕರನ್ನು ಇಡುವಂಥ ಯೋಜನೆಯಲ್ಲಿದ್ದೇವೆ. ಕನಿಷ್ಠ 3 ವರ್ಷಗಳ ಕಾಲ ಅದಕ್ಕೊಂದು ಪೋಷಕರನ್ನು ನೇಮಿಸಿ ಆ ಗಿಡಗಳನ್ನು ಅವರು ಪಾಲನೆ ಮಾಡುವ ರೀತಿಯಲ್ಲಿ ನಾವು ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ. ಹಾಗಾಗಿ ಇವತ್ತು ಹಾಸನ ನಗರದಲ್ಲಿ ನಮ್ಮ ಇಲ್ಲಿ ವ್ಯಾಪ್ತಿಗೆ ಬರ್ತಕ್ಕಂಥ 10 ಮಂಡಲಗಳು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸಂಘಟನಾತ್ಮಕ ಮಂಡಲಗಳು ಅಂದರೆ ಏನು ತಾಲೂಕುಗಳು ಅಂತ ಕರಿತೀವಿ, ಅದರ 10 ತಾಲೂಕಿನ ಸಂಕೇತವಾಗಿ ಇಲ್ಲಿ 10 ಗಿಡಗಳನ್ನು ಉದ್ಯಾನವನದಲ್ಲಿ ನಮ್ಮ ಎಲ್ಲರ ಪಕ್ಷದ ಹಿರಿಯರು ಆಗಿರ್ತಕ್ಕಂಥ ನಮ್ಮ ಕಾಂತಣ್ಣವರಿದ್ದಾರೆ, ರಮೇಶ್ ಅಣ್ಣವರಿದ್ದಾರೆ, ರಂಗೇಗೌಡರು. ಕಾರ್ಯಕ್ರಮದಲ್ಲಿ ಕಾಂತಣ್ಣ ಹಾಗೂ ಪಕ್ಷದ ವಿವಿಧ ಮುಖಂಡರು ಹಾಜರಿದ್ದರು. ನಿವೃತ್ತ ವಾಹನ ಚಾಲಕರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ನೂತನ ಜಿಲ್ಲಾಧ್ಯಕ್ಷರ ಆಯ್ಕೆ ಕಾರ್ಯಕ್ರಮ ಯಶಸ್ವಿಯಾಗಿ ಜಿಲ್ಲಾ ಸರ್ಕಾರಿ ನೌಕರರ ಸಭಾಂಗಣದಲ್ಲಿ ಜರುಗಿತು. ವಾಹನ ಚಾಲಕರ ಕೇಂದ್ರ ಸಂಘದ ರಾಜ್ಯಾಧ್ಯಕ್ಷ ಶ್ರೀನಿವಾಸ್ ಮಾತನಾಡಿ, ನಿವೃತ್ತಿ ಹೊಂದಿದ ವಾಹನ ಚಾಲಕರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ನೂತನ ಜಿಲ್ಲಾಧ್ಯಕ್ಷರ ಆಯ್ಕೆ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಜರುಗಿದ್ದು, ಪ್ರತಿ ವರ್ಷವೂ ಹಾಸನ ಜಿಲ್ಲೆಯಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಸುತ್ತಾ ಬಂದಿದ್ದಾರೆ. ಶ್ರದ್ಧೆ ಮತ್ತು ಭಕ್ತಿಯಿಂದ ಕಾರ್ಯಕ್ರಮ ನಡೆಸುತ್ತಿದ್ದು ಅವರಿಗೆ ಧನ್ಯವಾದ ತಿಳಿಸುತ್ತೇನೆ. ನಮ್ಮ ಚಾಲಕರ ಅನೇಕ ಸಮಸ್ಯೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದೇವೆಂದು ತಿಳಿಸಿದರು. ನಾವು ಪ್ರಧಾನ ಕಾರ್ಯದರ್ಶಿ ಅವರಿಗೂ ಸಹ ಲಿಖಿತ ಮೂಲಕವಾಗಿ ನಮ್ಮ ಬೇಡಿಕೆಗಳನ್ನು ನೀಡಿದ್ದೇವೆ ಮತ್ತು ಮುಖ್ಯಮಂತ್ರಿಗಳವರಿಗೂ ನಾವು ಲಿಖಿತ ಮೂಲಕವಾಗಿ ಬೇಡಿಕೆಗಳನ್ನು ಇಟ್ಟಿದ್ದೇವೆ. ವಾಹನ ಚಾಲಕರ ರಿಕ್ರೂಟ್ಮೆಂಟ್ ಮೊದಲನೆಯದು ನಮ್ಮದು ಕರ್ನಾಟಕ ರಾಜ್ಯ ವಾಹನ ಚಾಲಕರ ಸಂಘದಿಂದ ನಮ್ಮ ಮೊದಲನೆಯ ಬೇಡಿಕೆ ಏನಂದರೆ ವಾಹನ ಚಾಲಕರನ್ನು ನೇಮಕಾತಿಯನ್ನು ಮಾಡ್ತಕ್ಕದ್ದು. ಎರಡನೆಯದು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ವಾಹನ ಚಾಲಕರಿಗೂ ವಾಹನಗಳು ಭಾಳ ಹಳೆ ವಾಹನಗಳಿದ್ದಾವೆ ನಮ್ಮ ಹತ್ರ, ಇನ್ನೂ ಅವನ್ನೇ ನಾವು ಹಳೆ ವಾಹನಗಳನ್ನೇ ಓಡಿಸ್ತಾ ಇದ್ದೀವಿ. ಸರ್ಕಾರದ ಇನ್ನು ಕಾರ್ಯಕ್ರಮದಲ್ಲಿ ಗೌರವಾಧ್ಯಕ್ಷರಾದ ಗಿಡ್ಡೇಗೌಡ ಹಾಗೂ ಚಾಲಕರು ಸೇರಿದಂತೆ ಇತರರು ಹಾಜರಿದ್ದರು. ರೈನ್ಬೋ ಕಿಡ್ಸ್ ಎಂಪೈರ್ ಶಾಲೆಯ ವಿದ್ಯಾರ್ಥಿಗಳಿಂದ ನಗರದ ಮಹಾರಾಜ ಪಾರ್ಕಿನಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಸೇಂಟ್ ಜೋಸೆಫ್ ಪಿಯು ಕಾಲೇಜಿನ ಉಪಪ್ರಾಂಶುಪಾಲರಾದ ಪುನೀತ್ ಹೆನ್ರಿ ಅವರು ಮಾತನಾಡಿ, ಈ ದಿನ ಮಹಾರಾಜ ಕಾಲೇಜಿನಲ್ಲಿ ರೈನ್ಬೋ ಕಿಡ್ಸ್ ಎಂಪೈರ್ ಸ್ಕೂಲ್ನಿಂದ ಪುಟಾಣಿ ಮಕ್ಕಳು ಹಾಗೂ ಪೋಷಕರು ಸೇರಿದಂತೆ ಅನೇಕರು ಹಾಜರಿದ್ದು, ಚಿಕ್ಕ ಚಿಕ್ಕ ಮಕ್ಕಳು ವಿವಿಧ ಮಾದರಿಯಲ್ಲಿ ಪ್ರಯೋಗ ಮಾಡಿದ್ದು, ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಫೋನ್ ಬಳಕೆ ಹೆಚ್ಚಿದ್ದು ಇಂತಹ ವಿಚಾರಗಳಿಗೆ ಆದ್ಯತೆ ನೀಡಲ್ಲ, ಆದರೆ ಇಲ್ಲಿ ಎಲ್ಲ ಮಕ್ಕಳು ಉತ್ತಮವಾಗಿ ಭಾಗವಹಿಸಿದ್ದಾರೆ ಎಂದರು. ಅಲ್ಲಿರುವಂಥ ಮಕ್ಕಳೆಲ್ಲ ತುಂಬ ಪುಟಾಣಿ ಮಕ್ಕಳು, ನೀವು ಇಲ್ಲಿ ನೋಡ್ಬೋದು. ಪೇರೆಂಟ್ಸ್ ಕೂಡ ಇದ್ದಾರೆ, LKG UKG ಸ್ಟೂಡೆಂಟ್ಸ್ ಇದ್ದಾರೆ. ನಾನಿಲ್ಲಿ ಬಂದಾಗ ನಾನು ಕೂಡ ಒಂದು ನಿಮಿಷಕ್ಕೆ ತುಂಬಾ ಒಂದು ಎಕ್ಸೈಟ್ಮೆಂಟ್ ಇತ್ತು. ಏನಂತ ಹೇಳಿದ್ರೆ ಎಲ್ಲರೂ ಡಿಫ್ರೆಂಟ್ ಆಗಿರುವಂಥ ಒಂದು ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದಾರೆ ಮಕ್ಕಳು. ಇರ್ಬೋದು ಪೇರೆಂಟ್ಸ್ ಹೆಲ್ಪಿಂದ ಇರ್ಬೋದು, ಸ್ಟೂಡೆಂಟ್ಸಿನ ಸಪೋರ್ಟಿವ್ ಅವ್ರಿಗೂ ತುಂಬ ಇಂಟ್ರೆಸ್ಟ್ ಇರುತ್ತೆ, ಮಾಡಿದ್ದಾರೆ. ಬಟ್ ಈಗಿನ ಜನ್ರೇಷನಲ್ಲಿ ಎಲ್ರಿಗೂ ಗೊತ್ತಿದೆ, ಎಲ್ಲ ಮಕ್ಕಳು ಎಲ್ಲ ವಿದ್ಯಾರ್ಥಿಗಳು ಮೊಬೈಲ್ ಅಂತ ಯೂಸ್ ಮಾಡಿಕೊಂಡು ಕೂತಿರ್ತಾರೆ, ಯಾರು ಇದಕ್ಕೆಲ್ಲ ಇಂಪಾರ್ಟೆನ್ಸ್ ಕೊಡಲ್ಲ. ಬಟ್ ಇಲ್ಲಿ ನೀವು ನೋಡ್ಬೋದು ಎಲ್ಲ ಮಕ್ಕಳು LKG UKG ಸ್ಟೂಡೆಂಟ್ಸು. ಬಟ್ ಅವ್ರು ಮಾಡಿರುವಂಥ ಎಕ್ಸ್ಪೆರಿಮೆಂಟ್ಸ್ ಇರ್ಬೋದು, ಅವ್ರು ಹೇಳ್ತಿರುವಂಥ ಒಂದು ಲ್ಯಾಂಗ್ವೇಜ್ ಇರ್ಬೋದು, ಅವ್ರು ಮಾತಾಡ್ತಿರುವಂಥ ಲ್ಯಾಂಗ್ವೇಜ್ ಇರ್ಬೋದು, ತುಂಬಾ ಎಕ್ಸಲೆಂಟ್ ಆಗಿದೆ. ಸೊ ಮ್ಯಾನೇಜ್ಮೆಂಟಿಗೆ ಪ್ರಿನ್ಸಿಪಲ್ ಇರ್ಬೋದು ಅಥವಾ ಟೀಚರ್ಸ್ ಇರ್ಬೋದು ತುಂಬಾ ಎಫರ್ಟ್ಸ್ ಹಾಕಿದ್ದಾರೆ. ಇವತ್ತಿನ ಪ್ರೋಗ್ರಾಮ್ ಬಂದು ರೈನ್ಬೋ ಕಿಡ್ಸ್ ದಾಸರಕೊಪ್ಪಲ ಸ್ಕೂಲ್ ಅವರು ಅರೇಂಜ್ ಮಾಡಿರೋದು. ಈಗಿನ ಜನ್ರೇಷನ್ಗೆ ಹೇಳಬೇಕಂತಂದರೆ ಇದೆಲ್ಲ ಒಳ್ಳೆಯದೇನೆ. ಅಂದರೆ ಈಗ ಅಟ್ ಪ್ರೆಸೆಂಟ್ ಏನು ನಡೀತಿದೆ, ನಮಗೆ ಸೈನ್ಸ್ ಬಗ್ಗೆ ಅಷ್ಟು ಯಾರಿಗೂ ನಾಲೆಡ್ಜೇ ಸಿಗೋದಿಲ್ಲ. ಈಗ ಕಾಮರ್ಸ್ ಅಂತ ಹೋಗಿಬಿಡ್ತಾರೆ, ಸೈನ್ಸ್ ಗೊತ್ತೇ ಆಗೋದಿಲ್ಲ. ಅದಕ್ಕೆ ಈ ಪ್ರೋಗ್ರಾಮ್ ಮಾಡಿದ್ದು ಒಳ್ಳೆಯದೇ, ಅಂದರೆ ಚೆನ್ನಾಗಿ ಅನಿಸ್ತು. ನಮ್ಮ ಸ್ಟೂಡೆಂಟ್ಸ್ಗೂ ಗೊತ್ತಾಗಿದೆ ಸ್ವಲ್ಪ. ಕಾರ್ಯಕ್ರಮದಲ್ಲಿ ಶ್ರೀನಾಥ್ ಸೇರಿದಂತೆ ಇತರರು ಹಾಜರಿದ್ದರು. ಧರ್ಮಸ್ಥಳ ಪಾದಯಾತ್ರೆ ವೇಳೆ ಹವಾಮಾನ ವೈಪರೀತ್ಯದಿಂದ ಶೀತಗಾಳಿ ಹಾಗೂ ಕೊರೆಯುವ ಚಳಿ ಹೆಚ್ಚಾಗಿರುವುದರಿಂದ ಯಾತ್ರಿಗಳ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಹೀಗಾಗಿ 3 ದಿನಗಳ ಕಾಲ ಪಾದಯಾತ್ರೆ ಕೈಗೊಳ್ಳುವ ಯಾತ್ರಿಗಳು ಕಡ್ಡಾಯವಾಗಿ ಬೆಚ್ಚನೆಯ ಉಡುಪು ಹಾಗೂ ಪರಿಕರಗಳನ್ನು ಬಳಸಿಕೊಂಡು ಯಾತ್ರೆ ನಡೆಸಬೇಕೆಂದು ಶಾಸಕ ಎ ಮಂಜು ಸಲಹೆ ನೀಡಿದರು. ಪಟ್ಟಣದ ದೊಡ್ಡಮ್ಮ ದೇವಾಲಯದ ಆವರಣದಲ್ಲಿ ಶುಕ್ರವಾರ ಎ ಮಂಜು ಅಭಿಮಾನಿಗಳ ಬಳಗ ಹಾಗೂ ಶ್ರೀ ಮಂಜುನಾಥ ಧರ್ಮಸ್ಥಳ ಪಾದಯಾತ್ರಾ ಸಮಿತಿಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಧಾರ್ಮಿಕ ಸಭೆ ಹಾಗೂ
ಅನ್ನಸಂತರ್ಪಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಅಭಿಮಾನಿಗಳ ಬಳಗ ಆಯೋಜಿಸಿರುವ ಈ ಪಾದಯಾತ್ರೆ 8ನೇ ವರ್ಷದ ಪಾದಯಾತ್ರೆಯಾಗಿದ್ದು, ಈ ಬಾರಿ ವಿಶೇಷವಾಗಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ನೇರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಪಾದಯಾತ್ರೆಯಲ್ಲಿ ಭಾಗವಹಿಸುವ ಎಲ್ಲ ಯಾತ್ರಿಗಳು ಸಮಿತಿಯಿಂದ ಪಡೆದಿರುವ ರಶೀದಿಯನ್ನು ಕಡ್ಡಾಯವಾಗಿ ತಮ್ಮ ಬಳಿ ಇಟ್ಟುಕೊಳ್ಳಬೇಕು. 3 ದಿನಗಳ ಪಾದಯಾತ್ರೆಯನ್ನು ಹಗಲು ಹಾಗೂ ಮಧ್ಯಾಹ್ನ ಸಮಯದಲ್ಲಿ ಕೈಗೊಳ್ಳುವುದು ಸೂಕ್ತ. ಯಾವುದೇ ಕಾರಣಕ್ಕೂ ರಾತ್ರಿ ಸಮಯದಲ್ಲಿ ಪಾದಯಾತ್ರೆ ನಡೆಸಬಾರದು. ವಾಹನ ದಟ್ಟಣೆ ಹಾಗೂ ಕತ್ತಲು ನಡುವೆ ಯಾತ್ರೆ ಕೈಗೊಂಡರೆ ಅನಾಹುತಗಳ ಸಂಭವ ಹೆಚ್ಚಿರುವುದರಿಂದ ಯಾತ್ರಿಗಳು ಮುನ್ನೆಚ್ಚರಿಕೆ ವಹಿಸಬೇಕು. ಯಾತ್ರೆಯನ್ನ ಇವತ್ತು ಪಾದಯಾತ್ರೆನ ಅದು ವಿದ್ಯುತ್ವಾಗಿ ಒಂದು ಪ್ರಸಾದವನ್ನು ವಿನಿಯೋಗ ಮಾಡಿ ನಾಳೆ ಬೆಳಿಗ್ಗೆ ಹೊರತಕ್ಕಂಥ ಕಾರ್ಯಕ್ರಮ. ಅವರು ಹೋಗ್ತಕ್ಕಂಥವ್ರಿಗೆ ಭಗವಂತ ಒಳ್ಳೇದು ಮಾಡಲಿ. ಯಾವುದೇ ಆದಂಥ ಅಹಿತಕರವಾದಂಥ ಘಟನೆಗಳಂಗೆ ನಮ್ಮ ಈ ಸಂಘದವರು ಅವ್ರನ್ನ ಚೆನ್ನಾಗಿ ನೋಡಿಕೊಂಡು ಧರ್ಮಸ್ಥಳಕ್ಕೂ ತಲುಪಿಸಿ ಅಲ್ಲಿ ಪೂಜೆ ಪುರಸ್ಕಾರ ಮುಗಿಸಿ ಬರಲಿ. ಅವ್ರಿಗೂ ಕೂಡ ನಾನು ಮೆಸೇಜ್ ಮಾಡಿದ್ದೀನಿ. ಅವರು ಕೂಡ ಅಲ್ಲಿ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಡ್ತಾರೆ ಹೋಗೋದಕ್ಕೆ. ಇವಾಗೇನು ಆಮೇಲೆ ಜೋಪಾನ, ಚಳಿಗಾಲ, ಹುಷಾರಾಗಿರ್ಬೇಕು. ಕೋಟು ಟೋಪಿನ ಕಡ್ಡಾಯವಾಗಿ ತಗೊಂಡು ಹೋಗ್ಬೇಕು. ಎಲ್ಲೆಲ್ಲಿ ಮಲಗ್ತಿರಲ್ಲಿ ಹುಷಾರಾಗಿ ಅಕ್ಕಪಕ್ಕ ಇರಬೇಕು. ಆಮೇಲೆ ಬಿಟ್ಟು ನಾವು ಮೊದಲು ಹೋಗ್ತೀನಿ. ಈ ಸಂದರ್ಭದಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಹೊನ್ನವಳ್ಳಿ ಸತೀಶ್, ತಾಲೂಕು ನೌಕರ ಸಂಘದ ಅಧ್ಯಕ್ಷ ಪುಟ್ಟರಾಜ್, ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ಅಧ್ಯಕ್ಷ ಲೋಕೇಶ್, ಸಮಿತಿಯ ಗೌರವಾಧ್ಯಕ್ಷ ವೆಂಕಟೇಶ್ ಶ್ರೀರಾಂಪುರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ರಾಜ್ಯ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ವತಿಯಿಂದ ಶಕ್ತಿ ಯೋಜನೆ ಅಡಿಯಲ್ಲಿ ಕರ್ನಾಟಕ ರಸ್ತೆ ಸಾರಿಗೆ ನಿಗಮಗಳ ಬಸ್ ಮತ್ತು ಬಸ್ ನಿಲ್ದಾಣದ ವೀಕ್ಷಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಇದೇ ಸಂದರ್ಭದಲ್ಲಿ ರಾಜ್ಯ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷ ಪ್ರಕಾಶ್ ಮಾತನಾಡಿ, ರಾಜ್ಯ ಸರ್ಕಾರ ಈಗಾಗಲೇ ಶಕ್ತಿ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣವನ್ನು ನೀಡಿದೆ. ಅದರಂತೆ ಬಸ್ ಸ್ವಚ್ಛತೆ ಹಾಗೂ ನಿಲ್ದಾಣಗಳ ಮೂಲಭೂತ ಸೌಕರ್ಯಗಳ ಬಗ್ಗೆ ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ನಿರ್ದೇಶನವನ್ನು ನೀಡಿದೆ. ಅದರಂತೆ ಇಂದು ಬಸ್ ನಿಲ್ದಾಣವನ್ನು ಸಹ ವೀಕ್ಷಣೆ ಮಾಡಲಾಗಿದೆ. ಆದರೆ ಪ್ರಯಾಣಿಕರು ಬಸ್ಗಳ ಕೊರತೆ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಹಾಗೂ ಬಸ್ ನಿಲ್ದಾಣದಲ್ಲಿ ಸ್ವಚ್ಛತೆಯ ಬಗ್ಗೆ ಹೆಚ್ಚು ದೂರುಗಳು ಬರುತ್ತವೆ. ಜೊತೆಗೆ ಮಹಿಳಾ ವಿಶ್ರಾಂತಿ ಕೊಠಡಿಯೂ ಕೂಡ ಇರುವುದಿಲ್ಲ ಎಂದು ನಾವೇ ವೀಕ್ಷಣೆ ಮಾಡಿದ್ದೇವೆ ಹಾಗೂ ಮಹಿಳಾ ಬಾಣಂತಿಯರಿಗೆ ಹಾಲುಣಿಸಲು ಪ್ರತ್ಯೇಕ ಕೊಠಡಿಯೂ ಕೂಡ ಇಲ್ಲ ಹಾಗೂ ಇದ್ರೂ ಕೂಡ ಈ ಕೊಠಡಿಯಲ್ಲಿ ಬೇರೆ ವಸ್ತುಗಳನ್ನು ಇರುತ್ತಿರುವುದು ಕಂಡುಬಂದಿದೆ ಹಾಗೂ ಇನ್ನು ಅನೇಕ ದೂರುಗಳು ಕೇಳಿಬಂದಿವೆ ಎಂದು ತಿಳಿಸಿದರು. ತಾಲೂಕು ಪಂಚಾಯಿತಿ ಸದಸ್ಯ ಕಾರ್ಯದರ್ಶಿಯಾದ ಜಿ ಹರೀಶ್ ಅವರ ನೆರಗೂಡಿ ರಾಜ್ಯ ಸಮಿತಿಯ ನಿರ್ದೇಶನದಂತೆ ಚಂದ್ರಾಪಟ್ಟಣ ತಾಲೂಕು ಬಸ್ ಸ್ಟ್ಯಾಂಡ್ ವಿಸಿಟ್ ಮಾಡಿ ಅಲ್ಲಿರ್ತಕ್ಕಂಥ ಸ್ವಚ್ಛತೆ ಮತ್ತು ಕುಂದು ಕೊರತೆಗಳ ಬಗ್ಗೆ ಒಂದು ವರದಿ ಕೊಟ್ಟಿದ್ದು ಏನು ನಮ್ಮ ರಾಜ್ಯದಲ್ಲಿ ಕೇಳಿತ್ತು. ಆ ಪ್ರಕಾರ ನಮ್ಮ ಸದಸ್ಯರು ಕೂಡ ಬಂದಿದ್ದೀವಿ. ಇಲ್ಲಿ ನೋಡಿದಾಗ ನಾವು ಮೊದಲನೇದಾಗಿ ಕೆಲವು ಪ್ರಯಾಣಿಕರನ್ನು ವಿಚಾರಣೆ ಮಾಡಿದ್ವಿ. ಬಸ್ ಸ್ವಚ್ಛತೆ ಬಗ್ಗೆ ನೋಡಿದ್ದೀವಿ. ಜೊತೆಗೆ ಟಾಯ್ಲೆಟ್ಸು, ವಿಶ್ರಾಂತಿ ಗೃಹ ಮತ್ತು ಎಲ್ಲವನ್ನು ನಾವು ಸರ್ಚ್ ಮಾಡೋ ಸಂದರ್ಭದಲ್ಲಿ ಹೋಟೆಲ್ನು ಕೂಡ ನಾವು ಸ್ವಚ್ಛ ಮಾಡಿದ್ವಿ. ನಮಗೆ ಮೊದಲು ಕಂಡು ಬಂದದ್ದು ಒಂದು ಸ್ವಲ್ಪ ಟಾಯ್ಲೆಟ್ಸನ್ನು ಕ್ಲೀನಾಗಿ ಇಟ್ಕೊಂಡಿಲ್ಲ ಅನ್ನೋದು ಮಾಹಿತಿ ಬಂದಿದೆ. ಯಾಕೆಂದರೆ ಅಲ್ಲಿ ₹2 ಫಿಕ್ಸರು ಕೂಡ 5 ಕಾಣುತ್ತೆ. ಒಂದು ವಿಚಾರ. ಎರಡನೇದು, ಇಲ್ಲಿ ನಮಗೆ ವಿಶ್ರಾಂತಿ ಗೃಹ ಇಲ್ಲ. ಅಲ್ಲಿ ಶಿಶುಪಾಲನಾ ಕೊಠಡಿ ಮಾಡ್ಕೊಂಡಿದ್ದಾರೆ, ವಿಶ್ರಾಂತಿ ಗೃಹ ಇಲ್ಲ. ಮೂರನೇದು, ಜೊತೆಗೆ ಇಲ್ಲಿ ಬಸ್ಗಳ ಸಂಖ್ಯೆ. ಈ ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯರುಗಳಾದ ಜನಾರ್ದನ್, ರಂಗಸ್ವಾಮಿ, ನಾಗೇಶ್ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹರೀಶ್ ಹಾಜರಿದ್ದರು. ಕ್ಯಾರ್ಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳು ಹೋಬಳಿಯ ಬಿರುವಳ್ಳಿ ಗ್ರಾಮದ ಬಾಬು ರಾಜೇಂದ್ರ ಪ್ರಸಾದ್ ಸ್ಮಾರಕ ಪ್ರೌಢಶಾಲಾ ವಾರ್ಷಿಕೋತ್ಸವ ಸಮಾರಂಭ ಕಾರ್ಯಕ್ರಮವನ್ನು ಮನ್ಮೂಲ್ ನಿರ್ದೇಶಕ ಡಾಲು ರವಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಕೇವಲ ವಿದ್ಯೆಯಿಂದ ಎಲ್ಲವೂ ಸಾಧ್ಯವಿಲ್ಲ. ಮೊದಲು ಸಂಸ್ಕಾರ ಮುಖ್ಯ. ವಿದ್ಯೆ ನಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ವಿದ್ಯೆ ಕಲಿಸಿದ ಗುರುವನ್ನು ನಾವು ಮೀರಿಸಿ ಉತ್ತಮ ಸ್ಥಾನ ಗಳಿಸಬಹುದು. ಪೋಷಕರು ಮೊದಲು ಸಂಸ್ಕಾರ ಕಲಿಸಿದರೆ ಅಂತಹ ಮಗು ಸಮಾಜದಲ್ಲಿ ಸತ್ಪ್ರಜೆಯಾಗುತ್ತಾನೆ. ಪಾಲಕರು ವಿದ್ಯೆಯ ಜೊತೆಗೆ ಸಾಂಸ್ಕೃತಿಕ, ಕ್ರೀಡೆ ಹಾಗೂ ಇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡಬೇಕು ಎಂದರು. ಐಫೋನ್ ಎಲ್ಲ ಕಂಪ್ಲೀಟ್ ಬಂದ್ ಮಾಡವ್ರೆ. ಕೀಪ್ಯಾಡ್ ಬಿಟ್ಟು ಬೇರೆ ಫೋನ್ ಯೂಸ್ ಮಾಡಂಗಿಲ್ಲ. ಅದು ಹೆಣ್ಣು ಮಕ್ಕಳು ಫೋನ್ ಇಟ್ಕೊಳಂಗಿಲ್ಲ. ಇದು ಅರ್ಥ ಮಾಡ್ಕೊಂಡ್ರೆ ಯಾಕೆ ಅಂತ, ಇವತ್ತೇನಾದ್ರು ಮಕ್ಕಳು, ನಾನು ಒಂದು ವರ್ಷದಲ್ಲಿ ಕಮ್ಮಿ ಅಂದ್ರೆ ಒಂದು 150-200 ನ್ಯಾಯ ಮಾಡ್ತೀನಿ ಹೆಣ್ಮಕ್ಳದ. ಒಂದು ದಿನದಲ್ಲಿ ಒಂದಾರು ಇಲ್ಲ 15 ದಿವಸಕ್ಕೆ 1-2 ಬರ್ತವೆ. 9ನೇ ಕ್ಲಾಸ್ 10ನೇ ಕ್ಲಾಸ್ಗೆ ಓಡ್ ಬಂದು ಮದುವೆ ಆಗಿರೋವು ಮನೆ ಬಿಟ್ಟು ನಾವು ಮನೆ ಕಳಿಸ್ತಾ ಇರೋ ವ್ಯವಸ್ಥೆ ಮಾಡ್ತಾ ಇದೀವಿ. ಖಂಡಿತವಾಗ್ಲೂ ನಿಮ್ಮ ಮಕ್ಳ ಕೈಲಿ ಮೊಬೈಲ್ ಕೊಟ್ಟು ನನ್ನ ಮಗ ಬಂಗಾರದಾಗದೆ ಅಂತ ಯೋಚನೆ ಮಾಡಬೇಡಿ. ಅದ್ರ ಬಗ್ಗೆ ಯೋಚನೆ ಇರಲಿ, ಎಚ್ಚರಿಕೆ ಇರಲಿ. ಮತ್ತೆ ಈ ಪಂಚಾಯತಿ, ಅದರಲ್ಲೂ ನಮ್ಮ ಮಂಡ್ಯ ಭಾಗದಲ್ಲಿ, ಈ ಭಾಗದಲ್ಲಿ, ನಮ್ಮ ಮೈಸೂರು ಪ್ರಾಂತ್ಯದಲ್ಲಿ ಭಗವಂತನೇ ಮೊಬೈಲ್ ನಿಲ್ಸಕ್ಕೆ ಹಾಕಿಲ್ಲ.
ಬಳಿಕ ಕಾಯ್ಮಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಐಪನಹಳ್ಳಿ ನಾಗೇಂದ್ರ ಕುಮಾರ್ ಮಾತನಾಡಿ, ವಿದ್ಯಾಭ್ಯಾಸ ನೀಡುವಲ್ಲಿ ಪೋಷಕರ ಪಾತ್ರ ದೊಡ್ಡದು, ಮಕ್ಕಳಲ್ಲಿ ಶ್ರದ್ಧೆ ಮುಖ್ಯ, ಮಕ್ಕಳಲ್ಲಿನ ಪ್ರತಿಭೆ ಅನಾವರಣಗೊಳ್ಳಲು ಇಂತಹ ವಾರ್ಷಿಕೋತ್ಸವ ಮಕ್ಕಳಿಗೆ ಉತ್ತಮ ವೇದಿಕೆ, ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ಶಿಕ್ಷಕರ ಜೊತೆಗೆ ಪೋಷಕರು ಪಾತ್ರ ಮುಖ್ಯ ಎಂದ ಅವರು, ಶಿಕ್ಷಣ ಎನ್ನುವುದು 0ಯಿಂದ ಉತ್ತಮ ಸ್ಥಾನಕ್ಕೆ ಏರುವ ಶಕ್ತಿ, ಯಾವುದೇ ಕೊರತೆ ಎದುರಾದರೂ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸುವುದು ಪೋಷಕರ ಕರ್ತವ್ಯ, ಅದರಂತೆ ಮಕ್ಕಳಲ್ಲೂ ಕಲಿಕೆ ಬಗ್ಗೆ ಆಸಕ್ತಿ ಇರಬೇಕು, ನಮ್ಮ ಬಡತನ ಹೋಗಲಾಡಿಸಲು ಶಿಕ್ಷಣ ಮುಖ್ಯ, ಶಿಕ್ಷಣ ಪಡೆದ ಪ್ರತಿಯೊಬ್ಬರೂ ಈ ದೇಶದ ಸಂಪತ್ತು ಎಂದರು. ಯಾವ್ದಾರ ಒಂದು ಶಾಲೆ ಇದ್ರೆ ಅದು ನಮ್ಮ ಬೀರುವಳ್ಳಿ ಪ್ರೌಢಶಾಲೆ. ಈಗಾಗಲೇ ಮಾತನಾಡ್ತಕ್ಕಂತಹ ಸಂದರ್ಭದಲ್ಲಿ ನಮ್ಮ ಶಿಕ್ಷಣಾಧಿಕಾರಿಗಳು ಈ ಶಾಲಾ ವಿದ್ಯಾರ್ಥಿಗಳು ಆದಂತಹ ಶಿವರಾಮೇಗೌಡರು ಹೇಳಿದ್ರು, ನಾವು ಕೂಡ ಶಾಲಾ ವಿದ್ಯಾರ್ಥಿ ಆಗದೇ ಇದ್ರು ಕೂಡ ಈ ಶಾಲಾ ಬಗ್ಗೆ ಅಪಾರವಾದ ಆಸಕ್ತಿ, ಗೌರವ ಮತ್ತೇನಾದರೂ ಸಮಸ್ಯೆಗಳು ಇದ್ದಂಥ ಸಂದರ್ಭದಲ್ಲಿ ಅವುಗಳ ಜೊತೆ ಸ್ಪಂದಿಸಿ ಆ ಸಮಸ್ಯೆಗೆ ಪರಿಹಾರ ಕಂಡುಕೊಡ್ತಕ್ಕಂತಹ ಕೆಲಸವನ್ನು ನಾವು ಇದುವರೆಗೂ ಕೂಡ ಮಾಡ್ಕೊ ಬಂದಿದ್ದೀವಿ. ಇಲ್ಲಿ ಫಲಿತಾಂಶವನ್ನು ನೋಡಿದಾಗ ಯಾವುದೇ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಮುಖಂಡ ಅಕ್ಕಿಹೆಬ್ಬಾಳು ರಘು, ದಿಶಾ ಕಮಿಟಿ ಸದಸ್ಯ ನರಸನಾಯ್ಕ, ನಿವೃತ್ತ ಬಿಇಒ ಶಿವರಾಮೇಗೌಡ, ಶಿಕ್ಷಣ ಇಲಾಖೆ ಸಂಯೋಜಕ ಮಂಜುನಾಥ್, ಪಿಡಿಒ ಶಿವಕುಮಾರ್, ಬಾಬು, ರಾಜೇಂದ್ರ ಪ್ರಸಾದ್, ಸ್ಮಾರಕ ವಿದ್ಯಾಸಂಸ್ಥೆಯ ಅಧ್ಯಕ್ಷ ತಿಮ್ಮೇಗೌಡ ಸೇರಿದಂತೆ ಶಾಲಾ ಪೋಷಕರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇದೇ ತಿಂಗಳು 30ರ ಮಂಗಳವಾರ ವೈಕುಂಠ ಏಕಾದಶಿಯಂದು ಪಟ್ಟಣದ ಹೇಮಗಿರಿ ರಸ್ತೆಯಲ್ಲಿರುವ ಶ್ರೀ ಮುತ್ತುರಾಯಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಇದೆ ಎಂದು ದೇವಾಲಯದ ಮುಖ್ಯ ಅರ್ಚಕ ಮುತ್ತುರಾಜ್ ತಿಳಿಸಿದರು. ದೇವಾಲಯದ ಆವರಣದಲ್ಲಿ ಮಾತನಾಡಿದ ಅವರು, ಮುತ್ತುರಾಯಸ್ವಾಮಿ ದೇವಾಲಯದಲ್ಲಿ ದ್ವಾರದಲ್ಲಿ ಸ್ವರ್ಗದ ಬಾಗಿಲು ತೆರೆದಿದೆ. ಭಕ್ತರುಗಳು ಸ್ವರ್ಗದ ಬಾಗಿಲು ಮೂಲಕ ದೇವಾಲಯಕ್ಕೆ ಪ್ರವೇಶ ಮಾಡುವುದರಿಂದ ಇಷ್ಟಾರ್ಥಗಳು ವೃದ್ಧಿಯಾಗುತ್ತವೆ ಎಂದು ನಂಬಿಕೆ ಇದೆ. ಹೀಗೆಂದು ಗ್ರಾಮದ ಮುಖಂಡ ದೇವರ ಭಕ್ತ ಕೃಷ್ಣಪ್ಪ ತಿಳಿಸಿದರು. ಅಲ್ಲದೆ ಬರುವ ಭಕ್ತಾದಿಗಳಿಗೆ ಸುಮಾರು 10,000 ಲಡ್ಡು ಪ್ರಸಾದ ಏರ್ಪಡಿಸಲಾಗಿದೆ. ಬೆಳಗ್ಗೆ 6ರಿಂದ ರಾತ್ರಿ 10ರವರೆಗೆ ದೇವಾಲಯದಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ ಎಂದರು. ನಮಸ್ಕಾರ. 30 ತಾರೀಕೆ ವೈಕುಂಠ ಏಕಾದಶಿ ಇದೆ. ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಗವಂತನ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ. ಅವತ್ತು ವೈಕುಂಠ ಏಕಾದಶಿಯಲ್ಲಿ ಮಹಾವಿಷ್ಣುನ ಪಾದದ ದ್ವಾರದಲ್ಲಿ ಹೋದರೆ ಸಕಲ ದೋಷವೂ ಪರಿಹಾರ. ಆದೇಶದ ಮೇರೆಗೆ ಎಲ್ಲ ಮುಖಂಡರು ಮತ್ತು ಭಕ್ತಾದಿಗಳು ಎಲ್ಲ ಬಂದು ಪ್ರಸಾದವನ್ನು ಸ್ವೀಕರಿಸಬೇಕು. ಸಮಯ 6ರಿಂದ ರಾತ್ರಿ 10ವರೆಗೆ ಐತೆ. ಸ್ವಾಮಿಯವರನ್ನು ಭಾರಿ ಇದಾಗಿ ಅದ್ದೂರಿಯಾಗಿ ಮಾಡ್ತಿದ್ವಿ. ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ. ಈ ಸಂದರ್ಭದಲ್ಲಿ ದೇವಾಲಯದ ಪ್ರಧಾನ ಅರ್ಚಕರು ಮುತ್ತುರಾಜ್ ಹಾಗೂ ವಕೀಲ ಚಟ್ಟಂಗೆರೆ ನಾಗೇಶ್ ಇದ್ದರು. ಭಟ್ಕಳ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅತಿವೇಗ ಹಾಗೂ ನಿರ್ಲಕ್ಷ್ಯಪೂರ್ಣ ಚಾಲನೆಯ ಜೊತೆಗೆ ಏಕಾಏಕಿ ಹಸುವೊಂದು ರಸ್ತೆ ದಾಟಿದ ಪರಿಣಾಮ ಭೀಕರ ಸರಣಿ ಅಪಘಾತ ಸಂಭವಿಸಿದೆ. ಈ ಘಟನೆಯಲ್ಲಿ ಗೂಡ್ಸ್ ಆಟೋ ಚಾಲಕ ಚಂದ್ರಕಾಂತ್ ನಾಯ್ಕ ಅವರಿಗೆ ಗಾಯಗಳಾಗಿದ್ದು, ಕಾರು, ಗೂಡ್ಸ್ ಆಟೋ, ಬುಲೆರೋ ಮತ್ತು ಪಿಕಪ್ ವ್ಯಾನ್ ಸೇರಿ 4 ವಾಹನಗಳಿಗೆ ಭಾರಿ ಹಾನಿಯಾಗಿದೆ. ದೂರಿನ ಪ್ರಕಾರ ಮಂಡ್ಕುಳಿಶೆಟ್ಟಿ ಗ್ಯಾರೇಜ್ ಸಮೀಪ ನಿಲ್ಲಿಸಿದ್ದ ಗೂಡ್ಸ್ ಆಟೋಗೆ ಕುಂದಾಪುರದಿಂದ ಭಟ್ಕಳದತ್ತ ಅತಿ ವೇಗದಲ್ಲಿ ಬಂದ ಕೇರಳ ಮೂಲದ ಕಾರು ಮೊದಲು ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ತೀವ್ರತೆಯಿಂದ ಗೂಡ್ಸ್ ಆಟೋ ಮುಂಭಾಗದಲ್ಲಿ ನಿಲ್ಲಿಸಿದ್ದ ಬುಲೆರೋ ವಾಹನಕ್ಕೂ ಕಾರು ತಾಕಿದೆ. ಬಳಿಕ ಕಾರು ಮತ್ತೊಂದು ಗೂಡ್ಸ್ ಆಟೋ ಹಾಗೂ ಪಿಕಪ್ ವ್ಯಾನ್ಗೆ ಡಿಕ್ಕಿ ಹೊಡೆದು ಸೈನ್ ಬೋರ್ಡ್ ಕಂಬಕ್ಕೂ ತಾಕಿ ಎಲ್ಲ ವಾಹನಗಳು ರಸ್ತೆ ಬದಿಯ ಇಳಿಜಾರಿನೊಳಗೆ ಜಾರಿ ಬಿದ್ದಿವೆ. ಈ ಕುರಿತು ಭಟ್ಕಳ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಡಾಕ್ಟರ್ ಎಸಿಎಂ ಹುಟ್ಟುಹಬ್ಬದ ಹಿನ್ನೆಲೆ ಜಿಲ್ಲಾ ಮಟ್ಟದ ಕರಾಟೆ ಜೂಡೋ ಸ್ಪರ್ಧೆ ಆರಂಭ, ಯಶಸ್ವಿಗೊಳಿಸುವಂತೆ ಮನವಿ. ರಸ್ತೆ ದುರಸ್ತಿ ಕಾರ್ಯ ಕಳಪೆ, ಸ್ಥಳೀಯರಿಂದ ಆಕ್ರೋಶ, ರಸ್ತೆ ಸರಿಪಡಿಸುವಂತೆ ಮನವಿ. ಹುಬ್ಬಳ್ಳಿ ಮರ್ಯಾದಾ ಹತ್ಯೆ ಪ್ರಕರಣ ತಡೆಗೆ ಕಠಿಣ ಕಾನೂನು ಜಾರಿಗೆ ಒತ್ತಾಯ, ವಿವೇಕಾನಂದ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ನೀಡಲು ಆಗ್ರಹ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸ್ ಟಿವಿ, ಸತ್ಯದ ಕಡೆ ನಮ್ಮ ನಡೆ.